ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಾದಹಂಸ ಸಂಗೀತ ಸಂಸ್ಥೆಯ ವಾರ್ಷಿಕೋತ್ಸವ, ಅದರ ಸಂಸ್ಥಾಪಕರಾಗಿರುವಂಥ ವಿದ್ವಾನ್ ಶ್ರೀ ವೆಂಕಟರಾಘವನ್ ಅವರು ನನಗೆ 2018ರಲ್ಲಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಪರಿಚಯ ಆದರು. ಅವರ ವಿದ್ವತ್ತು, ಸಂಗೀತದಲ್ಲಿರುವಂಥ ಮಾಡಿರುವಂಥ ಸಾಧನೆ ಮತ್ತು ಅವ್ರು ಹಾಡುವ ರೀತಿ ಇವೆಲ್ಲ ನೋಡಿ ನನಗೆ ಭಾಳ ಇಷ್ಟ ಆಗಿ ಅವತ್ತಿಂದನೂ ಅವರ ಸಂಪರ್ಕದಲ್ಲಿ ನಾನು ಇದ್ದೇನೆ. ಹಾಗೆಯೇ ಅವರು ಕಾರ್ಯಕ್ರಮ ಮಾಡಿದಾಗೆಲ್ಲ ನನಗೂ ಹೇಳ್ತಿರ್ತಾರೆ. ಸೊ ಹಾಗಾಗಿ ಇವತ್ತು ಅವರ 26ನೇ ವಾರ್ಷಿಕೋತ್ಸವ ಇತ್ತು. ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಕರೆದಿದ್ದರು. ತುಂಬ ಜನ ಮಕ್ಕಳು ತುಂಬ ಚೆನ್ನಾಗಿ ಕಲಿತು ಹಾಡ್ತಾ ಇದ್ದಾರೆ. ಅವರಿಗೆ ಒಂದು ಕೊರಗಿದೆ, ನಮ್ಮ ಸಂಗೀತ ಈ ಸಂಸ್ಕೃತಿ ಎಲ್ಲ ಏನಿದೆ ಇದಕ್ಕೆ ಸರ್ಕಾರ ಮಾಡ್ತಾ ಇದೆ, ಇಲ್ಲ ಅಂತಿಲ್ಲ, ಹೇಳಲಿಕ್ಕಾಗೋದಿಲ್ಲ, ಮಾಡ್ತಾನೇ ಇಲ್ಲ ಅಂತ. ಆದರೆ ನಿಜವಾದ ವಿದ್ವತ್ತಿರುವಂಥವ್ರನ್ನ ಮತ್ತು ಅವಶ್ಯಕತೆ ಇರುವಂಥವ್ರನ್ನ ಮತ್ತು ಸಂಸ್ಕೃತಿಯನ್ನು ಬೆಳೆಸ್ತಾ ಇರುವಂಥವ್ರನ್ನ ಗುರುತಿಸಬೇಕು, ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಸರ್ಕಾರದ ಮಟ್ಟದಲ್ಲಿ ಅನ್ನುವಂಥದ್ದು ಅವ್ರದ್ದೊಂದು ಬೇಡಿಕೆ ಇದೆ. ಯಾವಾಗಲೂ ನಾನು ಅದನ್ನೇ ಹೇಳ್ತಿರ್ತೀನಿ. ಸೊ ಇದನ್ನು ನಾನು ಕೂಡ ಸರ್ಕಾರಕ್ಕೆ ಮುಟ್ಟಿಸ್ತೀನಿ, ನಮ್ಮ ಕಡೆಯಿಂದನೂ ಏನು ಆಗಬಹುದು ಅದನ್ನು ಮಾಡೋಣ ಅಂತ. ಸೊ ಹಾಗಾಗಿ ಅವರ ಸಂಸ್ಥೆಗೆ ಒಳ್ಳೆಯದಾಗಲಿ, ಅವರ ಆಸೆ ಪಟ್ಟ ಹಾಗೆ ಹೆಚ್ಚು ಹೆಚ್ಚು ಸಂಗೀತಗಾರರು ಹೊರಗಡೆ ಬರಲಿ, ನಮ್ಮ ಸಂಸ್ಕೃತಿಯನ್ನು ಉಳಿಸಲಿ, ಬೆಳೆಸಲಿ. ಕರ್ನಾಟಕ ಸಂಸ್ಕೃತಿಯನ್ನು, ಬಹಳ ವೈಭವವಾದ ಪರಂಪರೆ ಇರುವಂಥದ್ದು ನಮ್ಮ ಕರ್ನಾಟಕ ಸಂಸ್ಕೃತಿ ಮತ್ತು ಸಂಗೀತ ಕ್ಷೇತ್ರ. ಅದು ಉಳಿದು ಬೆಳೆದು ಇನ್ನೂ ಹೆಮ್ಮರ ಆಗಲಿ ಅಂತ ನಾನು ಆಶಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಇಂಥ ಸಂಸ್ಥೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಕೆ ಜ್ಯೋತಿ ಅಂತ, ನಾನು ಕಮಿಷನರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಥ್ಯಾಂಕ್ ಯು ಸರ್. ಇದು ನಾದೋಪಾಸನೆಯ ಶೀರ್ಷಿಕೆಯಲ್ಲಿ ನಾವು ಈ ಕಾರ್ಯಕ್ರಮನ ಸುಮಾರು 35-40 ವರ್ಷ ಮಾಡ್ತಾಯಿದ್ದೀನಿ. ದೊಡ್ಡ ಪ್ರಮಾಣದಲ್ಲಿ 26ನೇ ವರ್ಷದ ಮಾಡ್ತಾಯಿದ್ದೀನಿ. ತ್ಯಾಗರಾಜರ ಜಯಂತಿ, ಪುರಂದರದಾಸರ ಆರಾಧನೆ ಅಂತ ನನ್ನ ಹೆಸರಲ್ಲಿ ಎಲ್ಲರೂ ಮಾಡ್ತಾರೆ. ನಾನೇನು ಮಾಡಿದ್ದೀನಿ, ನಾದೋಪಾಸನೆ ಅಂತ ಕೊಟ್ಟಿದ್ದೀನಿ. ನಾದೋಪಾಸನೆಗಿಂತ ಉತ್ಕೃಷ್ಟವಾದಂಥ ಒಂದು ಯೋಗ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ರಾಜಯೋಗ, ಭಕ್ತಿ ಯೋಗ ಇತ್ಯಾದಿ 4 ಯೋಗಗಳಲ್ಲಿ ಆ 3 ಯೋಗ ಬಿಟ್ಟರೆ ವಿಭಿನ್ನವಾದಂಥ ಒಂದು ಅದ್ಭುತವಾದಂಥ ಶ್ರೇಷ್ಠವಾದಂಥ ಒಂದು ಯೋಗ ಅಂದರೆ ನಾದಯೋಗ. ಆ ನಾದಯೋಗಕ್ಕೆ ನಾದೋಪಾಸನೆ ಹೆಸರು ಕೊಟ್ಟಿದ್ದೀನಿ. ಜೊತೆಗೆ ಎಲ್ಲ ಸಂಗೀತದ ಮಹಾನ್ ವಾಗ್ಯಕಾರರನ್ನ ಎಲ್ಲರೂ ಜ್ಞಾಪಿಸ್ಕೊತೀವಿ ಇವತ್ತೊಂದು ದಿವಸ. ಪುರಂದರದಾಸರು, ಕನಕದಾಸರು, ಬಸವಣ್ಣವರಾಗಿರ್ಬೋದು, ತ್ಯಾಗರಾಜರಾಗಿರ್ಬೋದು. ಬರೀ ನಾವು ತ್ಯಾಗರಾಜರ ಜಯಂತಿ ಅಂದ್ಬಿಟ್ರೆ ಒಬ್ಬರಿಗೆ ಅನ್ವಯಿಸ್ಬಿಡುತ್ತೆ ಅಂತ ನಾದೋಪಾಸನೆ ಹೆಸರಲ್ಲಿ ನಾದದ ಉಪಾಸನೆ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಅಖಂಡವಾಗಿ ನಮ್ಮ ಎಲ್ಲ ಸುಮಾರು 200 ವಿದ್ಯಾರ್ಥಿಗಳಿದ್ದಾರೆ. ಕೀಬೋರ್ಡು, ವೈಲಿನ್ನು, ವೋಕಲ್ಲು, ಗಿಟಾರ್ ಎಲ್ಲ ಸೇರಿ 200-250 ಜನ. ಎಲ್ಲರಿಗೂ ಬೆಳಗ್ಗೆಯಿಂದ ಸಂಜೆ ತನಕ ಬ್ಯಾಚ್ ಸಿಸ್ಟಮ್ಯಾಟಿಕ್ಕಾಗಿ ಅದೇ ಮೊದಲೇ ಪ್ರೋಗ್ರಾಮ್ ಮಾಡಿರ್ತೀವಿ. ಅದು 10 ವರ್ಷದ ಮಗುವಾಗಿರಲಿ, 5 ವರ್ಷದವರಾಗಿ ಎಲ್ಲ ಸ್ಟೇಜಿಗೆ ಬರಬೇಕು, ಎರಡೂ ಪರ್ಫಾರ್ಮ್ ಮಾಡಬೇಕು. ಈ ಮೂಲಕವಾಗಿ ನಮ್ಮ ಸಂಗೀತದ ಪರಂಪರೆ, ಪಾಸ್ಟರಿಟಿ ದಟ್ ಹ್ಯಾಸ್ ಬಿನ್ ಪಾಸ್ಡ್ ಆನ್ ಟು ಸಿನ್ಸ್ ಜನರೇಷನ್ಸ್, ಅನೇಕ ಶತಮಾನಗಳಿಂದ ಬಂದಿರತಕ್ಕಂಥದ್ದು ಉಳಿಸ್ಕೋಬೇಕು ಅಂದರೆ, ಇದು ಮ್ಯೂಸಿಯಂ ಐಟಮ್ ಆಗಬಾರ್ದು ಅಂದರೆ ಇದಕ್ಕೆಲ್ಲ ಎಲ್ಲರೂ ಬರಬೇಕು. ತಂದೆ ತಾಯಿಗಳಿಗೆ ನೋಡಬೇಕು, ಯಾರು ನಮ್ಮ ಬಗ್ಗೆನೇ ಸರಿಯಾಗಿ ಗೊತ್ತಾ, ಪಾಠಕ್ಕೆ ಬರ್ತಾರೆ, ಅಲ್ಲೆಲ್ಲ ಬಿಡ್ತಾರೆ, ಹೊಟ್ಟೋಗ್ತಾರೆ, ಇವ್ರು ಯಾರು ಅಂತಲೇ ತಿಳ್ಕೊಂಡಿರಲ್ಲ. ಇಂಥ ಸಂದರ್ಭಗಳಲ್ಲಿ ಇದರಲ್ಲಿ ಯಾರು, ಇದರಲ್ಲಿ ಏನು ಅಂತ ಗೊತ್ತಾಗಬೇಕು. ಆ ಪರಂಪರೆ ನೆಕ್ಸ್ಟ್ ಜನರೇಷನ್ ಬೆಳೆಸ್ಕೋಬೇಕು, ಅದು ಬೆಳೆಸ್ಕೋಬೇಕು ಅಂತ ಎಲ್ಲ ಗೊತ್ತಾಗಬೇಕು. ಇಲ್ಲದೆ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ವಾತಾವರಣದಲ್ಲಿ, ಈ ಸಮಾಜ ಹೋಗ್ತಿರೋ ಸ್ಥಿತಿಯಲ್ಲಿ ಇದು ನಿಜವಾಗ್ಲೂ ಬೆಳೆಸೋಕ್ಕಾಗತ್ತಾ ಅನ್ನೋ ಅಷ್ಟು ದೊಡ್ಡ ಒಂದು ಪಿಡುಗು ಬಂದಿದೆ, ಭಾಳ ಭಯಾನಕವಾಗಿದೆ. ಸೊ ಸದ್ಯ ಆದಷ್ಟು ನಾವು ಕೂಡ ತಾಯಿ ತಂದೆಗಳನ್ನ ಬೆಳೆಸಿ ಅವ್ರಿಗೆ ಇದರ ಅರಿವು ಉಂಟು ಮಾಡಬೇಕು ಅಂತ ನಾನು, ಎಷ್ಟೇ ಕಷ್ಟ ಆಗಲಿ, ಈ ವ್ರತನ ತುಂಬ ಕಷ್ಟ ಇದೆ, ಭಾಳ ಕಹಿ ಅನುಭವಗಳೇ ಜಾಸ್ತಿ, ಆದರೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಇದು ಮಾಡಬೇಕು ಅಂತ ವರ್ಷಕ್ಕೆ 1 ಸಲ 2 ಸಲ ಮಾಡ್ತೀವಿ. ಮುಂದಿನ ತಿಂಗಳು 14ನೇ ತಾರೀಕು ಭಾನುವಾರ ಇದೇ ಆಡಿಟೋರಿಯಮ್ಗೆ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಸೊ ಎರಡನ್ನೂ ಮಾಡ್ಕೊಂಬರ್ತಾಯಿದ್ದೀನಿ. ಅದಕ್ಕೆ ಸಹಕಾರಿಗಳು ನಿಮ್ಮಿಂದನೂ ಸಿಗ್ಬೇಕು. ನಮಗೆ ಮೀಡಿಯಾದಿಂದ ಸಿಕ್ಕಿಬಿಟ್ರೆ ಅದಕ್ಕಿಂತ ಸಾಟಿ ಏನೂ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಸಿಗ್ತಾಯಿಲ್ಲ. ಕೇಳದೆ ಬಿಟ್ಬಿಟ್ಟೆ. KR ಬಾಲಸುಬ್ರಹ್ಮಣ್ಯಂ ಇಂಡಿಯನ್ ಎಕ್ಸ್‌ಪ್ರೆಸ್‌ಲಿದ್ದ, ಈಗ ಹಿಂದೂಸ್ತಾನಿ ಅವರ ನನ್ನ ಸ್ಟೂಡೆಂಟ್ಸು, ಈವನ್ TV9ನಲ್ಲಿ ರಂಗನಾಥು, ಆ ಥರದವ್ರು ತುಂಬ ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ತೇಜಸ್ವಿ ಸೂರ್ಯ ಆಗಿರ್ಬೋದು, ರವಿ ಸುಬ್ರಹ್ಮಣ್ಯಮು, ಕೃಷ್ಣ ನಾನು ನನ್ನ 13ನೇ ವಯಸ್ಸಲ್ಲೇ ಸಂಗೀತ ಪಾಠಗಳನ್ನ ಹೇಳೋಕ್ಕೆ ಶುರು ಮಾಡಿದೆ. ಶೃಂಗೇರಿ ಜಗದ್ಗುರುಗಳು ನನ್ನನ್ನು ಬಾಲ ಪ್ರತಿಭಾ ಸರಸ್ವತಿ ಅಂತ ನನಗೆ ಟೈಟಲ್ ಕೊಟ್ಟು, ಇವತ್ತಿನ ಸಂಗೀತ ಪಾಠ ಮಾಡಬೇಕು ಅಂತ ಅವತ್ತೇ ದೀಕ್ಷೆ ಕೊಟ್ಟರು. ನಮ್ಮ ತಾಯಿಯವರ ದೊಡ್ಡ ಸಂಗೀತಗಾರರಾಗಿದ್ದರು. ಸೊ 13-14ನೇ ವರ್ಷದಲ್ಲಿ ಸಂಗೀತ ಪಾಠನ ಹೇಳೋಕ್ಕೆ ಶುರು ಮಾಡಿ ಇಲ್ಲಿ ತನಕ ಸುಮಾರು 55 ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದೀನಿ. ಅಮೇರಿಕನ್ಸು, ಜರ್ಮನ್ಸು, ಚೈನೀಸು, ಇಂಗ್ಲೀಷ್ ಪೀಪಲು ಎಲ್ಲರಿಗೂ ಬೇಕಾದಷ್ಟು ಪಾಠ ಮಾಡಿದ್ದೀನಿ. ಅನೇಕ ನಮ್ಮ ರಾಜಕೀಯ ವ್ಯಕ್ತಿಗಳು, ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳು, ಈ ಥರ ತುಂಬ ಮಾಡಿ 4 ವರ್ಷದ ಮಗುವಿಂದ ಹಿಡಿದು 75 ವರ್ಷವರೆಗೂ ಪಾಠಕ್ಕೆ ಬರ್ತಾರೆ. ಸರ್ಕಾರದ ಕಡೆಯಿಂದ ನೀವೇನಾದರೂ ಏನು ಸಿಕ್ಕಿಲ್ಲ, ಯಾರು ಸಿಕ್ಕಿಲ್ಲ.
ಬೇಕಾದಷ್ಟು ಪ್ರಯತ್ನಗಳು ಮಾಡಿ ಡಿಸಪಾಯಿಂಟಾಗಿ ಬಿಟ್ಬಿಟ್ಟಿದ್ದೀನಿ. ಇಲ್ಲಿಂದ ನನ್ನ ಇಡೀ ಜೀವನದಲ್ಲಿ 8,000 to 10,000 ಜನ ಪಾಠ ಮಾಡಿದ್ದೀನಿ. ಬೇಕಾದ ಜನ ಸಂಗೀತಗಾರರಾಗಿದ್ದಾರೆ, ಪರ್ಫಾರ್ಮೆನ್ಸಸ್ ಕೊಡ್ತಾ ಇದ್ದಾರೆ, ತುಂಬ ಮುಂದೆ ಬಂದಿದ್ದಾರೆ. ತುಂಬ ಜನ ರಮೇಶ್ ಚಂದ್ರ ಆ ಥರ ತುಂಬ ಜನ ಪಂಚಮಹಳ್ಳಿ ಬಂಡಿ ಅವರೆಲ್ಲ ನನ್ನ ಸ್ಟೂಡೆಂಟ್ಸು. ನಾನು ಅವರೆಲ್ಲ ಹೀಗೆ ತುಂಬ ಜನ ಮುಂದೆ ಬಂದಿದ್ದಾರೆ. ಆದರೆ ನಾವು ಇನ್ನೂ ಬೆಳೆಸೋಕ್ಕೆ ಬೇಕಾದಂಥ ಪೋಷಣೆ, ನಮಗೆ ಬೇಕಾದ ಶಕ್ತಿ ಯಾವ್ದು ತುಂಬಬೇಕೋ ಅಲ್ಲಿಂದ ನಮಗೆ ಬರ್ತಾಯಿಲ್ಲ. ಸ್ಟೂಡೆಂಟ್ಸಿನ ತುಂಬ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇವತ್ತಿನ ಪ್ರಪಂಚದಲ್ಲಿ ಈ ಎಜುಕೇಷನ್ನ ಇವತ್ತಿನ ಟಫ್ನೆಸ್ನಲ್ಲಿ ಅವ್ರನ್ನ ತುಂಬ ನಮಗೆ ಕೊಟ್ಟು ಆದರೂ ಕೂಡ ಇನ್ಸ್ಪೈರ್ ಮಾಡಿ ಸಂಗೀತ ಕಲಿಯೋಕ್ಕೆ ಬೇಕಾದ ಎಲ್ಲ ಮಾಡ್ತಾಯಿದ್ದೀವಿ. ಮೀಡಿಯಾದಿಂದ ಸರ್ಕಾರದಿಂದ ನಮಗೆ ಅನುಕೂಲ ಸಿಕ್ಕಿದ್ರೆ ಬಹುಶಃ ನಮ್ಮದೇ ಆದ ಎಲ್ಲ ಯೋಜನೆಗಳನ್ನು ಮಾಡ್ಬೋದು. ಅದಕ್ಕೆ ನಿಮ್ಮ ಸಹಕಾರ ಬೇಕಷ್ಟೇ. ನಾನು ವೆಂಕಟರಾಘವನ್ ಅಂತ, MG ವೆಂಕಟರಾಘವನ್, ಮೂಲ ಮೈಸೂರಿನವನು, ಸಂಗೀತ ಪರಂಪರೆಗೆ ಸೇರಿದವನು. ನಾನು ಅನೇಕ ಸೀರಿಯಲ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದೀನಿ ನಾನೇ. ಅಂತಃಪುರ ಗೀತೆಗಳು, ತ್ಯಾಗರಾಜ ವೈಭವ, ತ್ಯಾಗೋಪನಿಷತ್ತು ಇತ್ಯಾದಿ ಅನೇಕ ಸೀರಿಯಲ್ಗಳು ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿ ಹಾಡಿದ್ದೀನಿ. ಆಮೇಲೆ ಅನೇಕ ಸೀರಿಯಲ್ ಹಿಂದೆ ಎಲ್ಲ ಆ್ಯಕ್ಟ್ ಮಾಡ್ತಿದ್ದೆ, ಈಗ ಮಾಡೋದು ಬಿಟ್ಬಿಟ್ಟೆ. ಅನೇಕ ರಾಗಗಳನ್ನು ಸೃಷ್ಟಿ ಮಾಡಿದ್ದೀನಿ. ನನ್ನದೇ ಆದ ಬೇಕಾದಷ್ಟು ಇದೆ, ಅವಕಾಶ ಬಂದಾಗ ಹೇಳ್ತೇನೆ. ನೀವು ನನ್ನನ್ನು ಕರೆದಿ ಮಾತಾಡ್ಸಿದ್ದಕ್ಕೆ ಭಾಳ ಧನ್ಯವಾದಗಳು. ತಿಳುವಳಿಕೆ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ತಂದುಕೊಳ್ಬಹುದು. ಒಂದು ಪೋಷಕವಾಗಿದೆ, ಸಂಗೀತ ಕಲಿಕೆಗೂ ಜೀವನದ ಸಾಧನೆಗೂ ಒಂದು ಪೋಷಕವಾಗಿದೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೀಬೇಕು, ಹೆಚ್ಚೆಚ್ಚು ಜನ ಭಾಗವಹಿಸಬೇಕು. ಚೆನ್ನಾಗಿ ಶಾಲೆ ಮುಂದಕ್ಕೆ ಬರಲಿ, ಇನ್ನು ಮುಂದಿನ ತಲೆಮಾರೂ ನಡೆಸ್ಕೊಂಡು ಹೋಗಲಿ. ಇದು ಈಗ 26ನೇ ವರ್ಷದ್ದು, ಇದಕ್ಕೆ 100 ವರ್ಷವೂ ತುಂಬಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ನನ್ನ ಹೆಸರು ಡಿ ಶಶಿಕಲಾ. ನಾನು ರಾಜ್ಯ ಪ್ರಶಸ್ತಿ ವಿಜೇತೆ. ಆಮೇಲೆ ಗಂಗೂಬಾಯಿ ಹಾನ್ಗಲ್, ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿ ನನಗೆ ಗೌರವ ಡಾಕ್ಟ್ರೇಟನ್ನು ಕೊಟ್ಟಿದೆ. ನಾನು ಸಂಗೀತ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡ್ತಾ ಇದ್ದೇನೆ. ಇನ್ನೂ ಮಾಡೋದಕ್ಕೆ ಎಷ್ಟು ಅವಕಾಶ ಇರುತ್ತೋ ಅಷ್ಟು ಮಾಡೋದಕ್ಕೆ ಇಷ್ಟಪಡ್ತೇನೆ. ಸಂಗೀತ ಜ್ಞಾನ ದೀದಿ ಅಂತ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರತಿ ವರ್ಷ ನಾವು ಒಬ್ಬ ಹಿರಿಯ ಸಾಧಕರಿಗೆ, ಹಿರಿಯ ಕಲಾವಿದರಿಗೆ, ನಮ್ಮ ಸಹ ಕಲಾವಿದರಿಗೆ ಸನ್ಮಾನ ಮಾಡ್ತೀವಿ ನಾವು. ಇಲ್ಲಿ ತನಕ ಸುಮಾರು 60 ಜನ ಎಮಿನೆಂಟ್ ಮ್ಯೂಸಿಷಿಯನ್ಸ್ನ ಸನ್ಮಾನ ಮಾಡಿದ್ದೀನಿ. ಅವ್ರಿಗೆ ಕ್ಯಾಶ್ ಅವಾರ್ಡ್ ಕೊಟ್ಟು, ಮೊಮೆಂಟೋ ಕೊಟ್ಟು, ಸೈಟೇಷನ್ ಎಲ್ಲ ಕೊಟ್ಟು ಸನ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಅವತ್ತಿಂದ 56 ಜನ ಮಾಡಿದ್ದೀನಿ. ಇವತ್ತು 2 ಮಾಡಿದ್ದೀನಿ. ಇವರೊಬ್ಬರು, ಇನ್ನೊಬ್ಬರು ಪ್ರಶಾಂತ್ ಅಯ್ಯಂಗಾರ್ ಅಂತ ವೈಣಿಕ ವಿದ್ವಾನ್. ಹೀಗೆ ಪ್ರತಿ ವರ್ಷ 2 ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಅವರ ಈ ಆಯೋಜನದ ಕಾರ್ಯಕ್ರಮ ಇವತ್ತು ಆಡಿಟೋರಿಯಂನಲ್ಲಿ ಭಾಳ ವಿಜೃಂಭಣೆ ನಡೀತಾ ಇದೆ. ಇದರ ಮೂಲ ಗುರುಗಳು ಕೆ ವೆಂಕಟರಾಘವನವರು. ಅವರ ಇಡೀ ಕುಟುಂಬ ಭಾಳ ಚೆನ್ನಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ, ಸಂಗೀತ ಕಚೇರಿ, ಇನ್ಸ್ಟ್ರೂಮೆಂಟ್ಗಳು ಎಲ್ಲವನ್ನು ಕಲಿಸಿ ಇವು ಸಾವಿರಾರು ಮಕ್ಕಳು ಪ್ರಖ್ಯಾತರಾಗಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ನಮ್ಮ ಪ್ರಶಾಂತ್ ಅಯ್ಯಂಗಾರು, ಶಶಿಯವರು ಮತ್ತು ಹಲವಾರು ಮತ್ತು IAS ಅಧಿಕಾರಿಗಳು ಜ್ಯೋತಿಯವರು ಬಂದಿದ್ದಾರೆ. ಇವತ್ತು PGR ಸಿದ್ಯಾ ಅವರು ಮತ್ತು ರಾಮಲಿಂಗಾರೆಡ್ಡಿಯವರು, ರವಿ ಸುಬ್ರಹ್ಮಣ್ಯ ಬರಬೇಕಾಯಿತು. ಇದು ಹಲವಾರು ಕಾರ್ಯಕ್ರಮಗಳಿಂದ ಅವರು ಬರೋಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇದೆ. ಇವತ್ತು ಇವರ ಮಕ್ಕಳು, ಶಿಷ್ಯರು ಏನಿದ್ದಾರೆ, ಅವ್ರ ತಂದೆ ತಾಯಂದರು, ಆ ಮಕ್ಕಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಇವ್ರ ಉದ್ದೇಶ ಇಡೀ ಕರ್ನಾಟಕದಲ್ಲೇ ಪ್ರತಿಯೊಬ್ಬ ಕನ್ನಡಿಗರು, ಕರ್ನಾಟಕದ ಮಕ್ಕಳು ವಿದ್ಯಾವಂತರಾಗಬೇಕು, ಸಂಗೀತಗಾರರಾಗಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಪ್ರಶಾಂತ್ ಅಯ್ಯಂಗಾರ್ ಅವರು ಮತ್ತು ವೆಂಕಟರಾಘವನ್ ಅವರು ಅವರ ಭಾಷಣದಲ್ಲಿ ಹೇಳಿದ್ರು, ಬಂದು ಸೇರಿಕೊಳ್ತಾರೆ, 2 ವರ್ಷ 3 ವರ್ಷಕ್ಕೆ ಬಿಟ್ಟು ಹೋಗ್ತಾರೆ. ಆ ಥರ ಆಗಬಾರ್ದು. ಅವರು ಪೂರ್ಣವಾಗಿ ವಿದ್ಯೆ ಕಲಿತು ನನ್ನನ್ನು ಮೀರಿಸುವಂಥ ಶಿಷ್ಯರು ನಮಗೆ ಆಗಬೇಕು, ಸಿಗಬೇಕು ಅಂತ ಅವರು ಭಾಳ ನೋವಿನಿಂದ ಹೇಳಿದ್ರು. ಅವರ ಶ್ರೀಮತಿಯವರು ನಿಜವಾಗ್ಲೂ ಇವತ್ತು ವೆಂಕಟರಾಘವನ್ ಅವರು ಸುಮಾರು ತ್ಯಾಗರಾಜರ ಕೀರ್ತನೆಗಳನ್ನು, ಪುರಂದರದಾಸರ ಕೀರ್ತನೆಗಳನ್ನು ಭಾಳ ಚೆನ್ನಾಗಿ ಹೇಳಿ ಆ ಸಂದರ್ಭದಲ್ಲಿ ಎಲ್ರಿಗೂ ಆನಂದ ಬಾಷ್ಪ ಬಂತು. ಅವ್ರು ಹೇಳ್ತಾ ಇದ್ದರೆ ಅವ್ರು ನೋಡೋದಕ್ಕೇ ಒಂದು ದೊಡ್ಡ ತ್ಯಾಗರಾಜರೇ ಬಂದು ನಿಜವಾಗ್ಲೂ ಹಾಡ್ತಾ ಇದ್ದಾರೆ ಅನ್ನೋ ಭಾವನೆ ಏನಾದ್ರು ಮಾಡ್ತು. ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಜನ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದೇ ರೀತಿ ಇವರಿಗೆ ಇವತ್ತು 26 ವರ್ಷ ತುಂಬಿದೆ, ವಾರ್ಷಿಕೋತ್ಸವ ನಡೆದಿದೆ. ಇದೇ ರೀತಿ ಪ್ರತಿ ವರ್ಷ ಮಾಡಿ ಅವರು 50 ವರ್ಷಗಳನ್ನು ಮಾಡಬೇಕು. ಮತ್ತು ಅವರ ಕುಟುಂಬದವರು ಇಡೀ ಈ ಕಲೆಗಾಗಿ, ಈ ಸಂಗೀತಕ್ಕಾಗಿ ಅವರು ತ್ಯಾಗ ಮಾಡಿ ಇಡೀ ಕುಟುಂಬನೇ ಅವ್ರು ನಿಂತ್ಕೊಂಡು ಮಕ್ಕಳಿಗೆಲ್ಲ
ಇವತ್ತು ತಯಾರು ಮಾಡ್ತಾಯಿದ್ದಾರೆ, ವಿದ್ಯಾವಂತರನ್ನು ಮಾಡ್ತಾರೆ, ಸಂಗೀತಗಾರರನ್ನ ಮಾಡ್ತಾಯಿದ್ದಾರೆ. ಅದೇ ರೀತಿ ಅವ್ರ ಕುಟುಂಬಕ್ಕೆ, ಅವರಿಗೆ ಮತ್ತು ಈ ಅಕಾಡೆಮಿಗೆ ದೇವರು ಎಲ್ಲ ಥರ ಯಶಸ್ಸಿಕೊಳ್ಳಿ, ಆ ತಾಯಿ ಶಾರದಾ ಮಾತೆ ಅವರಿಗೆ ಪ್ರೋತ್ಸಾಹ ಕೊಡಲಿ, ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ನಾನು ಶ್ಯಾಮ್ ಸುಂದರ್ ಗಾಯಕ್ವಾಡ್ ಅಂತೇಳಿ ಸಮಾಜ ಸೇವಕ. ಒಂದು ದೊಡ್ಡ ದೇವಾಲಯ, ಶಾಲೆಗಳು, ಸಂಗೀತ ಶಾಲೆಗಳು ಮತ್ತು ಭರತನಾಟ್ಯ ಶಾಲೆಗಳನ್ನ ನಾನು ಪ್ರೋತ್ಸಾಹ ಮಾಡಿ ನಡೆಸ್ತಾ ಇದ್ದೀನಿ. ಉಚಿತವಾಗಿ ಆ ಕ್ಲಾಸ್ಗಳು ನಡೆಸ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ನನಗೇನು ಅವಕಾಶ ಕೊಟ್ಟರೆ ತಮ್ಮೆಲ್ಲವುದನ್ನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚೆನ್ನಾಗಿ